ಮಾದೂರು ತಾಲೂಕು ಮುಟ್ಟನಹಳ್ಳಿ ಗ್ರಾಮದಲ್ಲಿ ಶ್ರೀ ವಿನಾಯಕ ಗೆಳೆಯರ ಬಳಗ ಮತ್ತು ಅಪ್ಪು ಬಾಯ್ಸ್ ವತಿಯಿಂದ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಯನ್ನು ಜನವರಿ 3 ಮತ್ತು 4 ರಂದು ಆಯೋಜಿಸಲಾಗಿದೆ ಎಂದು ಆಯೋಜಕರಾದ ಎಂಎಸ್ ನಂದೀಶ್ ತಿಳಿಸಿದರು. ಭಾರತೀನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮುಟ್ಟನಹಳ್ಳಿ ಗ್ರಾಮದ ಶ್ರೀ ಚಾಮುಂಡೇಶ್ವರಿ ಹಬ್ಬ ಹಾಗೂ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಶ್ರೀ ವಿನಾಯಕ ಗೆಳೆಯರ ಬಳಗ ಮತ್ತು ಅಪ್ಪು ಬಾಯ್ಸ್ ವತಿಯಿಂದ 20 ವರ್ಷ ಒಳಪಟ್ಟ ಆಟಗಾರರಿಗೆ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ. ಈಗಾಗಲೇ ಸುಮಾರು 30 ತಂಡಗಳು ನೋಂದಾಯಿಸಿಕೊಂಡಿದೆ. ಭಾಗವಹಿಸಿದ ಎಲ್ಲಾ ತಂಡಗಳಿಗೆ ವಸತಿ ಮತ್ತು ಊಟದ ವ್ಯವಸ್ಥೆಯನ್ನು ಸಹ ಕಲ್ಪಿಸಲಾಗಿದೆ. ಆಸಕ್ತ ಉಳ್ಳ ತಂಡದವರು ಪ್ರವೇಶ ಶುಲ್ಕ 800 ರು ಕೊಟ್ಟು ನೋಂದಾಯಿಸಿಕೊಳ್ಳಬಹುದೆಂದರು. ಮತ್ತೋರ್ವ ಆಯೋಜಕ ವಿನಯ್ ಕುಮಾರ್ ಗುರುವಾರ ಸಂಜೆ 5:30ರಲ್ಲಿ ಮಾತನಾಡಿ, 2 ದಿನಗಳ ಕಾಲ ನಡೆಯುವ ಈ ಕಬಡ್ಡಿ ಪಂದ್ಯಾವಳಿಗೆ ಈಗಾಗಲೇ ಎಲ್ಲ ಸಕಲ ಸಿದ್ಧತೆಗಳನ್ನು ಸಹ ಮಾಡಿಕೊಳ್ಳಲಾಗಿದೆ. ಇನ್ನು ಪ್ರಥಮ ಬಹುಮಾನವನ್ನು 10,000, ದ್ವಿತೀಯ ಬಹುಮಾನವನ್ನು 7,000, ಮೂರನೇ ಬಹುಮಾನ 5,000, ಇನ್ನು 4ನೇ ಬಹುಮಾನ 3,000 ಹಾಗೂ ಆಕರ್ಷಕ ಟ್ರೋಫಿಯನ್ನು ಗೆದ್ದಂತಹ ವಿಜೇತರಿಗೆ ನೀಡಲಾಗುತ್ತದೆ ಎಂದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಕಾರ್ಯಕ್ರಮದ ಆಯೋಜಕರಾದ ಎಂಜೆ ಆದರ್ಶ್, ಎಂ ಯಶವಂತ್, ಎಂಇ ಪ್ರತಾಪ್, ಪುಟ್ಟಸ್ವಾಮಿ, ಮಯೂರ್ ಇದ್ದರು. ಕರ್ನಾಟಕದ ಜನರಿಗೆ ಏನು ತಿಳಿಸಪಡಿಸುವುದು ಏನೆಂದರೆ, ಶ್ರೀ ವಿನಾಯಕ ಗೆಳೆಯರ ಬಳಗ ಅಪ್ಪು ಬಾಯ್ಸ್ ಮುಟ್ಟನಹಳ್ಳಿ, ದೊಡ್ಡಕೆರೆ ಗ್ರಾಮ ಪಂಚಾಯತಿ, ಮಾದೂರು ತಾಲೂಕು, ಮಂಡ್ಯ ಜಿಲ್ಲೆ, ಕರ್ನಾಟಕ ಇವರ ವತಿಯಿಂದ ಚಾಮುಂಡೇಶ್ವರಿ ಹಾಗೂ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ. 20 ವರ್ಷ ಒಳಪಟ್ಟ ಹುಡುಗರಿಗೆ ಅವಕಾಶ ಇರುತ್ತದೆ. ಬಂದಂಥವರಿಗೆ ವಸತಿ, ಊಟದ ವ್ಯವಸ್ಥೆ ಎಲ್ಲ ಇರುತ್ತದೆ. ದಿನಾಂಕ 3/1 ಶನಿವಾರದಿಂದ 4/1/2025 ಭಾನುವಾರದವರೆಗೆ ಇರುತ್ತದೆ. ಸ್ಥಳ ಸ್ವಾಮಿ ದೇವಸ್ಥಾನ, ಮುಟ್ಟನಹಳ್ಳಿ. ನಮಸ್ಕಾರ. ಶ್ರೀ ವಿನಾಯಕ ಗೆಳೆಯರ ಬಳಗ ಅಪ್ಪು ಬಾಯ್ಸ್ ಮುಟ್ಟನಹಳ್ಳಿಯವರ ವತಿಯಿಂದ ಚಾಮುಂಡೇಶ್ವರಿ ಹಬ್ಬ ಹಾಗೂ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಾಜ್ಯ ಮಟ್ಟದ ಹೊನಲು ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ. 20 ವರ್ಷ ಒಳಪಟ್ಟವರ ಆಟಗಾರರಿಗೆ ಮಾತ್ರ ಅವಕಾಶ. ಎಲ್ಲರೂ ಬಂದು ಬಾಗಿ ದಿನಾಂಕ 3/1/2026 ಶನಿವಾರದಿಂದ 4/1/2026 ಭಾನುವಾರದವರೆಗೆ ಸಮಯ 5 ಗಂಟೆಗೆ ಪ್ರಾರಂಭವಾಗುತ್ತದೆ. ಎಷ್ಟು ತಂಡಗಳು ಭಾಗವಹಿಸ್ತವೆ? ಒಂದು 30 ಎಲ್ಲ ವಸತಿ ವ್ಯವಸ್ಥೆ ಎಲ್ಲ ಇರುತ್ತದೆ.